ಇಟ್ಕೆನಾ ಸಿಮೆಂಟ್ ಬ್ಲಾಕ ಇದು ಚಿಕ್ಕ ವಿಡಿಯೋದು ಸ್ಪಷ್ಟ ಉತ್ತರ ನೋಡೋಣ, ಮಿಸ್ ಮಾಡ್ಕೋಬೇಡಿ. ಇಟ್ಕೆ ಅಂದರೆ ಏನು? ಸಾವಿರಾರು ವರ್ಷಗಳಿಂದ ಬಳಕೆಯಲ್ಲಿರುವಂಥ ಒಂದು ಟ್ರೆಡಿಷನಲ್ ಮೆಟೀರಿಯಲ್. ಅದು ಮಣ್ಣಿನ ತಯಾರು ಮಾಡಿ ಸುಟ್ಟು ಗಟ್ಟಿಗೊಳಿಸಿರ್ತಾರೆ. ಇದರ ಲಾಭಗಳೇನು? ದೀರ್ಘಕಾಲದ ಬಳಕೆ, ಬೇಸಿಗೆಯಲ್ಲಿ ತಂಪಿರುತ್ತೆ, ಚಳಿಗಾಲದಲ್ಲಿ ಬೆಚ್ಚಗೆ ಇರುತ್ತೆ, ಸೌಂಡ್ ಪ್ರೂಫು, ಸ್ಟ್ರಾಂಗ್ ಸಾಲಿಡ್ ಲುಕ್ ಇರುತ್ತೆ. ಅನಾನುಕೂಲಗಳು ಕೂಡ ಅದರಲ್ಲಿದೆ. ಏನು? ಬೆಲೆ ಹೆಚ್ಚು ನೀರು ಹೀರಿಕೊಳ್ಳುತ್ತೆ, ತೂಕ ಹೆಚ್ಚು, ಫೌಂಡೇಶನ್ ಮೇಲೆ ಜಾಸ್ತಿ ಭಾರ, ಹಣದ ಹೊರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಸಿಮೆಂಟ್ ಬ್ಲಾಕ್ ಮಾಡರ್ನ್ ಟೆಕ್ನಾಲಜಿ ಪ್ರಾಡಕ್ಟ್. ಸಿಮೆಂಟು, ಮರಳು, ನೀರು ಮಿಶ್ರಣ ಮಾಡಿ ಮಾಡಿರುವಂಥದ್ದು. ಸೈಜು ತುಂಬ ದೊಡ್ಡದಾಗಿರುತ್ತೆ, ಕೆಲಸ ಬೇಗ ಬರುತ್ತೆ. ಯೂನಿಫಾರ್ಮ್ ಸೈಜ್ ಇರೋದ್ರಿಂದ ಪ್ಲಾಸ್ಟಿಕ್ ತುಂಬ ಕಡಿಮೆ ಆಗುತ್ತೆ, ಫಿನಿಶಿಂಗ್ ನೀಟಾಗಿರುತ್ತೆ. ಇಟ್ಕೆಗಿಂತ ಬಜೆಟ್ ಫ್ರೆಂಡ್ಲಿ, ಟೆಕ್ನಾಲಜಿ ಆಪ್ಷನ್ಸ್ ಕೂಡ ಜಾಸ್ತಿ. ಇದರಲ್ಲಿ ಅನಾನುಕೂಲಗಳೇನು ಅಂದರೆ ಸ್ವಲ್ಪ ಒಳಗಡೆ ಬಿಸಿ ಇರುತ್ತೆ, ಸೌಂಡ್ ಪ್ರೂಫ್ ಕಡಿಮೆ, ಕ್ಯೂರಿಂಗ್ ಸರಿಯಾಗಿ ಆಗಿಲ್ಲ ಅಂದರೆ ಕ್ರ್ಯಾಕ್ ಬರುತ್ತೆ. ಇವಾಗ ಕೆಲವೊಂದು ಕಂಪ್ಯಾರಿಸನ್ಸ್ ಇದೆ. ಏನು ಅಂತಂದರೆ ಹೈಬ್ರಿಡ್ ಟೆಕ್ನಾಲಜಿ ಅಂತ ಹೇಳ್ತಾರೆ. ಅದರಲ್ಲಿ ಹೊರಗೋಡೆಗಳಿಗನ್ನು ಬ್ರಿಕ್ ಯೂಸ್ ಮಾಡ್ತಾರೆ, ಒಳಗಡೆ ಗೋಡೆಗಳನ್ನು ಬ್ಲಾಕ್ ಯೂಸ್ ಮಾಡ್ತಾರೆ. ಬ್ರಿಕ್ಸ್ ಬಳಸಿದ್ರೆ 10-15% ಕಾಸ್ಟ್ ಜಾಸ್ತಿ ಆಗುತ್ತೆ. ಸಿಮೆಂಟ್ ಬಳಸಿದ್ರೆ ವೆಚ್ಚ ಕಡಿಮೆ ಆಗುತ್ತೆ, ಜೊತೆಗೆ ಇನ್ಸೈಡ್ ಕಾರ್ಪೆಟ್ ಏರಿಯಾ ನಿಮಗೆ ಹೆಚ್ಚು ಸಿಗುತ್ತೆ. ನಾನು ಆಲ್ರೆಡಿ ಹೇಳಿದೆ ಹೈಬ್ರಿಡ್ ಆಪ್ಷನ್ಸ್ ಅಂತ. ಬ್ರಿಕ್ಕು ಮತ್ತು ಬ್ಲಾಕ್ ಎರಡನ್ನೂ ಯೂಸ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಅದರ ಕಂಫರ್ಟ್ ಇರುತ್ತೆ, ಬಡ್ಜೆಟ್ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಹೀಗಾಗಿ ದೀರ್ಘಕಾಲದ ಬಾಳಿಕೆ ಮತ್ತು ರೀಸೇಲ್ ವ್ಯಾಲ್ಯೂ ಬೇಕು ಅಂದರೆ ಬ್ರಿಕ್ಸ್ ಯೂಸ್ ಮಾಡಿ, ಬಡ್ಜೆಟ್ ಫ್ರೆಂಡ್ಲಿ ಮಾಡರ್ನ್ ಆಪ್ಷನ್ ಬೇಕು ಅಂತಂದರೆ ಸಿಮೆಂಟ್ ಬ್ಲಾಕನ್ನು ಯೂಸ್ ಮಾಡಿ. ಫೈನಲ್ ಆಯ್ಕೆ ನಿಮ್ಮ ಬಡ್ಜೆಟ್ ಮೇಲೆ ಅವಲಂಬಿಸಿರುತ್ತೆ ಮತ್ತು ಲೋಕಲ್ ಮೆಟೀರಿಯಲ್ಸ್ ಮೇಲೆ ಮತ್ತು ಲೋಕಲ್ ಲೇಬರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕಮಲಾಸ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.